ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಮಾನವೀಯ ಕೆಲಸ ನಡೆದಿದೆ. ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಇಲ್ಲಿ ಕ್ಲೀನ್ ಮಾಡಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಶಾಲಾ ಮಕ್ಕಳನ್ನ ಶೌಚಾಲಯದ ಗುಂಡಿಗೆ ಇಳಿಸಿ ಕ್ಲೀನಿಂಗ್ ಮಾಡಿಸಿದ್ದಾರೆ. ಪ್ರಾಂಶುಪಾಲರ ಎದುರೇ ಶೌಚಾಲಯದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಲಾಗಿದೆ. ಯಲವಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಸತಿ ಶಾಲೆಯಲ್ಲಾಗಿರುವಂತಹ ಕೆಲಸ ಇದು. ಹಲವು ದಿನಗಳಿಂದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ. ಮೊರಾರ್ಜಿ ದೇಸಾಯಿ ಅಂದರೆ ಅದಕ್ಕೊಂದು ಹೆಸರಿದೆ. ಆ ವಸತಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಉನ್ನತ ಮಟ್ಟಕ್ಕೇರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ. ನೋಡಿ, ಇಂಥ ಕೃತ್ಯಗಳು, ಇಂಥ ಅಮಾನವೀಯ ಕೆಲಸಗಳೇನಿದೆ ಅದು ನಿಜಕ್ಕೂ ಕೂಡ ಬಹಳ ನೋವನ್ನು ತರುತ್ತೆ. ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನೀವು ಗಮನಿಸ್ತಾ ಇರ್ತೀರಿ. ಮಕ್ಕಳು ಅಂದಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಸಹಜವಾಗಿ ಮಾಡ್ತಾರೆ. ಅವರಿಗೆ ಕೊಡ್ತಿರುವಂತಹ ಶಿಕ್ಷೆಯನ್ನು ಕೂಡ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಇದೆಲ್ಲದರ ಜೊತೆಗೆ ಶಾಲಾ ಮಕ್ಕಳನ್ನ, ಆ ಪುಟ್ಟ ಮಕ್ಕಳನ್ನ ಶೌಚಾಲಯದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಲಾಗಿದೆ ಎನ್ನುವಂತ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ವಸತಿ ಶಾಲೆಯ ಪ್ರಾಂಶುಪಾಲರು ಭಾರತಮ್ಮ, ಶಿಕ್ಷಕ ಅಭಿಷೇಕ್, ವಾರ್ಡನ್ ಮಂಜುನಾಥ್ ಸೇರಿದಂತೆ ಕೆಲವರು ಈ ಶಿಕ್ಷಕರೇನಿದ್ದಾರೆ ಮಕ್ಕಳಿಗೆ ಕಿರುಕುಳ ನೀಡುತ್ತಿದ್ದಾರೆ. ಹೊಡೆಯೋದು, ರಾತ್ರಿ ವೇಳೆ ಬ್ಯಾಗ್ ಹೊರಿಸಿ ಕೂರಿಸಿ ಚಿತ್ರಹಿಂಸೆಯನ್ನು ನೀಡೋದು, ಕಿರುಕುಳ ನೀಡುವ, ಪಿಚ್ ಕ್ಲೀನ್ ಮಾಡುವ ದೃಶ್ಯಗಳು ಸದ್ಯ ಲಭ್ಯವಿದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮಕ್ಕಳಿಗೆ ಕಿರುಕುಳ ನೀಡಿರುವ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬಹಳ ನೋವಿನ ಸಂಗತಿ ಇದು. ನೋಡಿ, ಮೊರಾರ್ಜಿ ದೇಸಾಯಿ ಅಂತೆಲ್ಲ ಬೇಕಾದಷ್ಟು ವಸತಿ ಶಾಲೆಗಳಿದ್ದಾವೆ. ಅಲ್ಲಿಗೆ ಪೋಷಕರು ಯಾಕೆ ತಮ್ಮ ಮಕ್ಕಳನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ, ತಮಗೆ ಮಕ್ಕಳನ್ನು ಓದಿಸೋದಕ್ಕೆ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಕಡೇ ಪಕ್ಷ ಇಂಥ ವಸತಿ ಶಾಲೆಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಇರಲಿ, ವಿದ್ಯಾರ್ಜನೆ ಮಾಡಲಿ, ಶಿಕ್ಷಣವನ್ನು ಪಡ್ಕೊಳ್ಳಿ, ಒಳ್ಳೆಯ ನಾಗರಿಕರಾಗಲಿ, ಪ್ರಜ್ಞಾವಂತರಾಗಲಿ, ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಮಕ್ಕಳು ಕಾರ್ಯೋನ್ಮುಖವಾಗಲಿ ಅನ್ನುವಂಥ ಸದುದ್ದೇಶಕ್ಕೆ ಇಂಥ ಘಟನೆಗಳು ನಿಜಕ್ಕೂ ಕೂಡ ತಣ್ಣೀರರಚಿ ಬಿಡುತ್ತೆ. ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತ ಹೇಳಿ. ಇದಕ್ಕೆಲ್ಲ ಅಧಿಕಾರ ಕೊಟ್ಟವ್ರು ಯಾರು? ಮಕ್ಕಳು ಅಂದಾಗ ಸಣ್ಣ ಪುಟ್ಟ ತುಂಟಾಟಗಳು ಇದ್ದದ್ದೇ. ಅದನ್ನು ಶಿಕ್ಷಿಸೋದಕ್ಕೆ ಒಂದಷ್ಟು ದಾರಿಗಳು ಅಂತಿರ್ತವೆ, ಸರಿದಾರಿಗೆ ತರೋದಕ್ಕೊಂದು ದಾರಿ ಅಂತಿರುತ್ತೆ. ಮಕ್ಕಳ ಪ್ರಾಣದ ಜೊತೆ ಈ ರೀತಿ ಆಟ ಆಡೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಇಮ್ಮಿಡಿಯೇಟ್ ಆಗಿ ಪ್ರಾಂಶುಪಾಲರಾದಂತಹ ಭಾರತಮ್ಮ ಇರ್ಬೋದು, ಶಿಕ್ಷಕ ಅಭಿಷೇಕ್ ಇರ್ಬೋದು, ಹಾಗೇನೆ ವಾರ್ಡನ್ ಮಂಜುನಾಥ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲೇಬೇಕು. ಯಾಕಂತ ಹೇಳಿದ್ರೆ ಪೋಷಕರನ್ನ ಆಗಲೇ ತೊರೆದಿರುವಂತಹ ಮಕ್ಕಳು ಬಹಳಷ್ಟು ನೋವಿನಲ್ಲಿರ್ತಾರೆ. ಅಂಥ ನೋವಿನ ಮಕ್ಕಳ ಜೊತೆ ಮತ್ತೊಂದಷ್ಟು ನೋವು ಕೊಡುವ ಈ ಕೆಲಸ ಇದೆಯಲ್ಲ, ಅದು ಗಾಯದ ಮೇಲೆ ಬರೆ ಎಳೆದ ಹಾಗೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲೊಬ್ಬರು ಶಿಕ್ಷಕರಿದ್ದಾರೆ, ಗೊತ್ತು ಏನಿಲ್ಲ, ಈ ರೀತಿ ಬ್ಯಾಗ್ ನಿಲ್ಲಿಸಿದ್ದಾರೆ. ನೋಡಿ, ಸಣ್ಣ ಪುಟ್ಟ ಎಲ್ಲರೂ ಸ್ವಾಗತ ಮಾಡ್ತಾರೆ. ಸರಿದಾರಿಗೆ ತರಬೇಕಾಗುತ್ತೆ. ಈ ರೀತಿ ಇದೆಯಲ್ಲ, ಇದು ಇದು ಸರಿಯಾದ ಟೀಚರ್ ಲಕ್ಷಣ ಅಲ್ಲ. ಇದು ಮಕ್ಕಳಿಗೆ ಹಿಂಸೆ ಕೊಟ್ಟು ಓದಿ ಅಂತ ಯಾರು ಹೇಳಿಲ್ಲ. ನಾವು ಮಾತಾಡೋದಲ್ಲ ಸರ್. ಎಷ್ಟು ಬ್ಯಾಗ್ ಎಷ್ಟು ವೆಯ್ಟ್ ಇದೆ? ನೀವು ಎತ್ಕೊಂಡು ಕೂತ್ಕೊಳ್ತೀರ ಥರ? ನೀವು ಎತ್ಕೊಂಡು ಕೂತ್ಕೊಳ್ತೀರಾ? ಮಾತಾಡೋದೇನಿದೆ? ಮಕ್ಕಳಿಗೆ ಏನೋ ತೊಂದರೆ ಆದರೆ ಯಾರು ಜವಾಬ್ದಾರಿ ಇಲ್ಲಿ? ಮಕ್ಕಳಿಗೆ ಪನಿಷ್ಮೆಂಟ್ ಕೊಡಬೇಕು, ಈ ಥರ ಪನಿಷ್ಮೆಂಟ್ ಅಲ್ಲ. ನೀವು ಹೊಡೆದಿದ್ದು ನಾನು ನೋಡಿದ್ದೀನಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಕ್ಕಳು ಅಂದಾಗ ಸಣ್ಣ ಪುಟ್ಟ ತುಂಟಾಟ ಖಂಡಿತವಾಗ್ಲೂ ಮಾಡ್ತಾರೆ, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅದನ್ನು ಸರಿದಾರಿಗೆ ತರುವುದಕ್ಕೆ ಸಣ್ಣ ಪುಟ್ಟ ಶಿಕ್ಷೆಗಳ ಮೂಲಕ ಸಾಧ್ಯ. ಇದೇನಿದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿ ಮಕ್ಕಳಿಗೆ ಕಿರುಕುಳ ಕೊಡ್ತಿದ್ದಾರಲ್ಲ, ಇಂಥ ಕಿರುಕುಳಗಳ ಮೂಲಕ ಆ ವಸತಿ ಶಾಲೆಗೆ ನಿಜಕ್ಕೂ ಕೂಡ ಕೆಟ್ಟ ಹೆಸರು. ಮಹೇಶ್, ದಿವ್ಯಶ್ರೀ, ಏನು ವಸತಿ ಶಾಲೆಯ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಿರ್ತಕ್ಕಂಥ ಒಂದು ಅಮಾನವೀಯವಾದಂತಹ ಒಂದು ಕೃತ್ಯ ಕೋಲಾರದಲ್ಲಿ ಕಂಡು ಬಂದಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದ ಬಳಿ ಈ ಒಂದು ಘಟನೆ ಕಂಡು ಬಂದಿದ್ದು. ಏನು ಯಲವಳ್ಳಿ ಗ್ರಾಮದ ಬಳಿ ಇರ್ತಕ್ಕಂಥ ಮೊರಾರ್ಜಿ
ವಸತಿ ಶಾಲೆಯಲ್ಲಿ ಈ ಒಂದು ಅಮಾನವೀಯವಾದಂತ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು. ಅಂದ್ರೆ ಪ್ರಾಂಶುಪಾಲರ ಎದುರಲ್ಲೇ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಮೈಕೈ ನೋವು ಮತ್ತೆ ಬೆನ್ನು ನೋವು ಸೇರಿದಂತೆ ಹುಷಾರಿಲ್ಲದೆ ಹಾಸಿಗೆಯಲ್ಲಿ ನರಳಾಡುವಂತ ಒಂದು ಸ್ಥಿತಿ ಸದ್ಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ವಸತಿ ಶಾಲೆಯ ಪ್ರಾಂಶುಪಾಲೆ ಆಗಿರ್ತಕ್ಕಂಥ ಭರತಮ್ಮ ಮತ್ತೆ ಶಿಕ್ಷಕ ಅಭಿಷೇಕ್ ಹಾಗೂ ವಾರ್ಡನ್ ಮಂಜುನಾಥ್ ಈ ಒಂದು ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿ ಒಂದು ಕ್ಲೀನ್ ಅನ್ನ ಮಾಡಿಸಿದ್ದಾರೆ. ಜೊತೆಗೆ ಇವರು ಅಂದ್ರೆ ಆ ಮಕ್ಕಳ ಹೇಳೋದ್ರ ಪ್ರಕಾರ ಇವರು ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಒಂದು ಕಿರುಕುಳವನ್ನ ಕೊಡ್ತಾ ಇದ್ರು ಎನ್ನಲಾಗ್ತಿದೆ. ಅಂದ್ರೆ ಮಕ್ಕಳನ್ನ ವಿನಾಕಾರಣವಾಗಿ ಹೊಡೆಯುವಂಥದ್ದು, ಜೊತೆಗೆ ರಾತ್ರಿ ಸಂದರ್ಭದಲ್ಲಿ ಮಕ್ಕಳ ಬ್ಯಾಗ್ಗಳೇನಿದೋ ಆ ಬ್ಯಾಗ್ಗಳನ್ನ ತಲೆ ಮೇಲೆ ಹೊತ್ಕೊಂಡು ಕೂರುವಂತೆ ಮಾಡುವಂಥದ್ದು, ಹೀಗೆ ವಿವಿಧ ರೀತಿಯಲ್ಲಿ ಆ ಮಕ್ಕಳಿಗೆ ಒಂದು ಕಿರುಕುಳವನ್ನ ಕೊಡ್ತಾ ಇದ್ರು ಎನ್ನಲಾಗ್ತಿದೆ. ಇನ್ನು ಮಕ್ಕಳೇ ಪೋಷಕರ ಇದರಲ್ಲಿ ನಿಂತು ಅಂದ್ರೆ ಆ ಮಕ್ಕಳು ಆ ಪೋಷಕರ ಹತ್ರ ಒಂದು ಅಳಲನ್ನ ಸಹ ತೋಡ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ನೋವಿನಿಂದ ಬಳಲ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳು ಸಹ ಸದ್ಯ ನಮ್ಗೆ ಸಿಕ್ಕಿದೆ. ಮತ್ತೆ ಮಕ್ಕಳನ್ನ ಒಡೆಯುವಂತ ಒಂದು ದೃಶ್ಯಗಳು ಸಹ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಾಂಶುಪಾಲೆಯಾಗಿರ್ತಕ್ಕಂಥ ಭರತಮ್ಮ ಅವರ ಮುಂದೆನೆ ಒಂದು ಮಲದ ಗುಂಡಿಗೆ ಮಕ್ಕಳನ್ನ ಇಳಿಸಿ ಕ್ಲೀನ್ ಮಾಡುವಂತ ಒಂದು ದೃಶ್ಯಗಳು ಸಹ ಏನು ಸದ್ಯ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ವಸತಿ ಶಾಲೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಯಿಂದಾಗಿ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಭೇಟಿಯನ್ನ ನೀಡಿ ಒಂದು ರೀತಿ ಪರಿಶೀಲನೆಯನ್ನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಕಿರುಕುಳ ನೀಡ್ತಾ ಇರುವಂತಹ ಶಿಕ್ಷಕರ ವಿರುದ್ಧ ಏನು ಕ್ರಮ ಕೈಗೊಳ್ಬೇಕು ಅಂತ ಅಲ್ಲಿನ ಪೋಷಕರು ಸಹ ಸದ್ಯಕ್ಕೆ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮಕ್ಕಳು ಏನು ಮೈಕೈ ನೋವು, ಬೆನ್ನು ಮತ್ತೆ ಜ್ವರದಿಂದ ಏನು ಬಳಲ್ತಾ ಇದ್ರೋ ಆ ಮಕ್ಕಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿಸಿ ಅವರಿಗೆ ಸದ್ಯ ಚಿಕಿತ್ಸೆಯನ್ನ ಕೊಡಿಸಲಾಗ್ತದೆ. ಜೊತೆಗೆ ಯಾರು ಈ ಒಂದು ಘಟನೆಗೆ ಕಾರಣಕರ್ತರಾಗಿರ್ತಾರೋ ಅವರ ವಿರುದ್ಧ ಒಂದು ಪರಿಶೀಲನೆ ಸಹ ನಡೀತಾ ಇದೆ. ಮತ್ತೆ ಪೋಷಕರು ಅವರನ್ನ ಅಮಾನತು ಮಾಡಲೇಬೇಕು ಅನ್ನೋಂತ ಒಂದು ಆಗ್ರಹವನ್ನ ಸಹ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ದಿವ್ಯಶ್ರೀ ಏನು ಅಂತಂದ್ರೆ ಮಲದ ಗುಂಡಿಗೆ ಪೌರ ಕಾರ್ಮಿಕರೇ ಇಳಿಬಾರ್ದು ಅನ್ನೋಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇರ್ತಕ್ಕಂಥದ್ದು. ಆದ್ರೆ ಇದನ್ನ ಏನು ಓದುವಂತ ಒಂದು ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿರುವಂತದ್ದು ನಿಜಕ್ಕೂ ಒಂದು ಅಮಾನವೀಯವಾದಂತ ಘಟನೆ ಅಂತಾನೆ ಹೇಳ್ಬೋದು ದಿವ್ಯಶ್ರೀ. ನಿಜಕ್ಕೂ ಯಾವಾಗಿಂದ ಹೀಗೆ ಆಗ್ತಾ ಇದೆ ಮಹೇಶ್? ಮಕ್ಕಳನ್ನೇನಾದ್ರೂ ಮಾತಾಡ್ಸೋದಕ್ಕೆ ಸಾಧ್ಯ ಆಯ್ತಾ? ಏನೆಲ್ಲ ಸಮಸ್ಯೆ ಆಗ್ತಿದೆ, ಯಾವಾಗಿಂದ ಆಗ್ತಿದೆ ಅನ್ನೋದ್ರ ಬಗ್ಗೆ ಆ ಮಕ್ಕಳೇನಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡ್ರಾ? ದಿವಸಿ ಏನು ಅಂತಂದ್ರೆ ಸದ್ಯ ಈ ಘಟನೆ ನಿನ್ನೆ ರಾತ್ರಿ ಏನು ಈ ಒಂದು ಘಟನೆ ಹೊರ ಬಂದಿರ್ತಕ್ಕಂಥದ್ದು. ಅಂದ್ರೆ ಮಲದ ಗುಂಡಿಗೆ ಇಳಿಸದಂತ ಒಂದು ಸಂದರ್ಭದಲ್ಲಿ ನಂತರ ಆ ಒಂದು ಮಲದ ಗುಂಡಿಯನ್ನ ಕ್ಲೀನ್ ಮಾಡೋದಕ್ಕೆ ಬೇರೆಯವರು ಅಂದ್ರೆ ವಾಹನ ಸಮೇತ ಇಲ್ಲಿ ಬರ್ತಾರೆ. ಬಂದಂತ ಒಂದು ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವ್ರು ಹೇಳುವಂಥದ್ದು ಅಂದ್ರೆ ಈ ಮಲದ ಗುಂಡಿಗೆ ಮಕ್ಕಳು ಅಂದ್ರೆ ಓದುವಂತ ನೀವು ಇಳಿಬಾರ್ದು, ನಾವು ಸಹ ಇಳಿಬಾರ್ದು, ಅದನ್ನ ಎಕ್ವಿಪ್ಮೆಂಟ್ಸ್ ಗಳ ಮೂಲಕ ಮಾತ್ರ ಕ್ಲೀನ್ ಮಾಡ್ಬೇಕು. ಒಂದ್ ವೇಳೆ ಆತರ ಮಾಡಿದಲ್ಲಿ ಒಂದು ಕೇಸ್ ಆಗುತ್ತೆ ಅನ್ನೋಂತ ನಿಟ್ಟಿನಲ್ಲಿ ಅವರು ಆ ಮಕ್ಕಳಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಅದರಂತೆ ಅವರು ಪೋಷಕರಿಗೆ ತಿಳಿಸುವಂಥದ್ದು. ಆದ್ರೆ ಆ ಮಲದಗುಂಡಿಯಲ್ಲಿ ಇಳಿದಂತ ಒಂದು ಸಂದರ್ಭದಲ್ಲಿ ಆ ಮಕ್ಕಳಿಗೆ ಏನು ಮೈಕೈ ನೋವು ಸೇರಿದಂತೆ ಜ್ವರ ಕಾಣಿಸ್ಕೊಂಡಂತ ಒಂದು ಸಂದರ್ಭದಲ್ಲಿ ಅವರು ಪೋಷಕರ ಬಳಿ ತಮ್ಮ ಅಳಲನ್ನ ತೋಳ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿ ನಮ್ಮನ್ನ ಒಂದು ಮಲದ ಗುಂಡಿಗೆ ಇಳಿಸಿದ್ರಂತಾಗಿ ನಮ್ಗೆ ಕಾಲು ಸಹ ಏಟಾಗಿದೆ ಮತ್ತೆ ಜೊತೆಗೆ ಹುಷಾರಿಲ್ಲದೆ ಆಗಿದೆ ಅನ್ನುವಂತ ಅಂತ ಮಾತನ್ನ ಹೇಳದಂತ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು ಸುಮಾರು ತಿಂಗಳಿಂದ ಏನು ಅಲ್ಲಿನ ಶಿಕ್ಷಕರೇನಿದ್ರು ವಿನಾಕಾರಣ ಮಕ್ಕಳಿಗೆ ಹೊಡೆಯುವಂಥದ್ದು ಮತ್ತೆ ಅವರ ಮಾತು ಕೇಳಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಠಿಣವಾಗಿ ಶಿಕ್ಷೆಯನ್ನ ವಿಧಿಸುವಂತ ಮಟ್ಟಕ್ಕೆ ಅಲ್ಲಿನ ಶಿಕ್ಷಕರು ಹೋಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇತ್ತೀಚಿನ ದಿನಗಳ ಅಂದ್ರೆ ಸುಮಾರು ತಿಂಗಳಿಂದ ಈ ಒಂದು ಕೃತ್ಯ ನಡ್ಕೊಂಡು ಬರ್ತಿದೆ. ಮತ್ತೆ ಈ ಮಲದ ಗುಂಡಿಗೆ ಇಳಿಸಿರ್ತಕ್ಕಂಥದ್ದು ಸದ್ಯ ನಿನ್ನೆ ರಾತ್ರಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು ದಿವ್ಯಶ್ರೀ. ರೈಟ್, ಈಗ ಶ್ರೀನಿವಾಸ್ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಮುಂದಿನ ಕ್ರಮದ ಬಗ್ಗೆ ಏನಾದರೂ ಮಾತಾಡಿದ್ರೆ, ಯಾಕಂತ ಹೇಳಿದ್ರೆ ಎಷ್ಟೋ ಪೋಷಕರು ತಮ್ಮ ಮಕ್ಕಳು ಒಳ್ಳೆ ನಾಗರಿಕರಾಗಲಿ ವಿದ್ಯಾವಂತರಾಗಲಿ ಬದುಕನ್ನು ಕಟ್ಕೊಳ್ಳಿ ಅಂತ ಈ ರೀತಿ ವಸತಿ ಶಾಲೆಗಳಿಗೆ ಕಳಿಸ್ತಾರೆ. ಬಟ್ ಇಂಥ ಕಿರುಕುಳಗಳನ್ನು ತಮ್ಮ ಮಕ್ಕಳು ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರೆ ಆ ಪೋಷಕರು ನಿಜಕ್ಕೂ ಕೂಡ ಬಹಳಷ್ಟು ನೊಂದುಕೊಳ್ತಾರೆ. ಬೇಡಪ್ಪ, ಇದು ಯಾವುದು ಬೇಡ ಅಂತ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಈ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಈಗ ಪ್ರಾಂಶುಪಾಲರಿರ್ಬೋದು, ಅಲ್ಲಿದ್ದಂಥ ಶಿಕ್ಷಕರಿರ್ಬೋದು, ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಯಾರೆಲ್ಲ ಮಾಡಿಸಿದ್ದಾರೆ, ವಾರ್ಡನ್ ಮಂಜುನಾಥ್ ಇರ್ಬೋದು, ಅವ್ರ ಮೇಲೆ ಕ್ರಮ ಆಗಬೇಕಾಗತ್ತೆ ಮಹೇಶ್. ಆ ನಿಟ್ಟಿನಲ್ಲಿ ಶ್ರೀನಿವಾಸ್ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಹೇಗೆ? ದಿವಸ ಈಗಾಗಲೇ ಶ್ರೀನಿವಾಸ್ ಅವರು ಒಂದು ವಸತಿ ನಿಲಯಕ್ಕೆ ಭೇಟಿಯನ್ನ ಕೊಟ್ಟು ಒಂದು ಪರಿಶೀಲನೆಯನ್ನ ನಡೆಸಿರ್ತಕ್ಕಂಥದ್ದು. ಈ ಕೃತ್ಯದಲ್ಲಿ ಯಾರೇ ಆಗಿದ್ರು ಸಹ ಅಂದ್ರೆ ಪ್ರಾಂಶುಪಾಲರು ಸೇರಿದಂತೆ ಶಿಕ್ಷಕರು ಮತ್ತೆ ವಾರ್ಡನ್ ಏನಿದ್ರು ಈ ಮೂವರನ್ನ ಅಮಾನತನ್ನ ಮಾಡ್ಲಾಗ್ತದೆ ಅನ್ನೋಂತ ಮಾತನ್ನ ಹೇಳಿದ್ರೆ, ಜೊತೆಗೆ ಪರಿಶೀಲನೆ ನಡೆಸದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ನಡುವೆ ಒಂದು ಸಮನ್ವಯದ ಕೊರತೆ ಇದೆ ಇರೋದ್ರಿಂದಾಗಿ ಈ ರೀತಿಯ ಒಂದು ತೊಂದರೆಗಳು ಆಗ್ತಿದೆ ಅನ್ನೋಂತ ಮಾತು ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಯಾರೇ ಆಗಿರ್ಲಿ ಈ ಒಂದು ಅಮಾನವೀಯವಾದಂತ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋರು ಯಾರೇ ಆಗಿರ್ಬೋದು ಅವರನ್ನ ಅಮಾನತು ಮಾಡೋದಾಗಿ ಸದ್ಯ ಶ್ರೀನಿವಾಸ್ ಅವರು ತಿಳಿಸಿರ್ತಕ್ಕಂಥದ್ದು. ಸದ್ಯ ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿದೆ?
ಸದ್ಯ ಮಕ್ಕಳು ಅಲ್ಲಿನ ಒಂದು ಸ್ಥಳೀಯ ಆಸ್ಪತ್ರೆಗೆ ಅಂದ್ರೆ ಮಾಲೂರಿನ ಒಂದು ಸರ್ಕಾರಿ ಆಸ್ಪತ್ರೆಗೆ ಆ ಮಲದ ಗುಂಡಿಯಲ್ಲಿ ಇಳಿದು ಯಾರು ಕ್ಲೀನ್ ಮಾಡಿದ್ರು ಅದರಿಂದ ಆಗಿರ್ತಕ್ಕಂತ ಅಂದ್ರೆ ಕಾಲಿಗೆ ಅಲ್ಲಿ ಗಾಜು ತಗಲಿ ಒಂದು ಕಾಲಿಗೂ ಸಹ ಗಾಯ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಮೈಕೈ ಮತ್ತು ಬೆನ್ನು ನೋವನ್ನು ಸಹ ಇರ್ತಕ್ಕಂಥದ್ದು. ಅಂದ್ರೆ ಜ್ವರ ಹುಷಾರಿಲ್ಲದೆ ಆಗಿರೋದ್ರಿಂದಾಗಿ ಸದ್ಯ ಮಾಲೂರಿನ ಒಂದು ತಾಲೂಕು ಆಸ್ಪತ್ರೆಗೆ ಆ ಮಕ್ಕಳನ್ನ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಸದ್ಯ ಮಕ್ಕಳು ಒಂದು ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಈಗ ಪ್ರಾಂಶುಪಾಲರು ಭಾರತಮ್ಮ ಇರ್ಬೋದು, ಶಿಕ್ಷಕ ಅಭಿಷೇಕ್ ಇರ್ಬೋದು, ವಾರ್ಡನ್ ಮಂಜುನಾಥ್ ಇರ್ಬೋದು, ಎಲ್ಲರೂ ಎಜುಕೇಶನ್ ಪಡ್ಕೊಂಡಿರೋರೆ, ಎಲ್ಲರೂ ಸಿವಿಲೈಸ್ಡೇ. ಅಲ್ಲ, ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸ್ಬಾರ್ದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ವಾ ಅವ್ರಿಗೆ? ಬೇಕು ಅಂತಲೇ ಹಿಂಗೆ ಮಾಡ್ತಿರೋದು. ಆ ಫೋಟೋಸ್ ನೋಡಿದ್ರೆ ಬಹಳ ನೋವಾಗುತ್ತೆ ಮಹೇಶ್. ಮಕ್ಕಳನ್ನು ಮಲದ ಗುಂಡಿಗೆ ಇಳಿಸ್ಬಿಟ್ಟು ಕೆಲಸ ಮಾಡಿಸ್ತಿದ್ದಾರೆ ನೋಡಿ. ಅಲ್ಲೇ ಮೋಸ್ಟ್ಲಿ ಪ್ರಾಂಶುಪಾಲರು ಕೂಡ ನಿಂತ್ಕೊಂಡಿರ್ಬೇಕು. ಏನು ಹೇಳ್ತೀರಿ ಇದ್ರ ಬಗ್ಗೆ? ದಿವ್ಯಶ್ರೀ, ಆ ಒಂದು ಪ್ರಾಂಶುಪಾಲರಾಗಿರ್ತಕ್ಕಂಥ ಭಾರತಮ್ಮ ಅವರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಅವ್ರು ಹೇಳುವಂತದ್ದು, ನನಗೆ ಗೊತ್ತಿಲ್ಲದೆ ಇಲ್ಲಿನ ವಾರ್ಡನ್ ಮತ್ತೆ ಶಿಕ್ಷಕರಾಗಿರ್ತಕ್ಕಂಥ ಅವರು ಆ ಮಕ್ಕಳನ್ನ ಮಲದಗುಂಡಿಗೆ ಇಳಿಸಿದ್ರು. ತದನಂತರ ನಾನು ಅಲ್ಲಿಗೆ ಹೋಗೋದ್ರೊಳಗಡೆ ನನ್ನ ಬೆನ್ನ ಹಿಂದೆ ಅವರು ಫೋಟೋ ಹಿಡಿದಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ವಾರ್ಡನ್ ಹುದ್ದೆಗಾಗಿ ತುಂಬಾ ಕಸರತ್ತು ನಡೀತಾ ಇದೆ. ಶಿಕ್ಷಕರು ಮತ್ತೆ ಕೆಲ ಸಿಬ್ಬಂದಿಯವರ ನಡುವೆ ಒಂದು ಕಸರತ್ತು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ವಿನಾಕಾರಣವಾಗಿ ನನ್ನ ಆ ಒಂದು ಪ್ರಕರಣದಲ್ಲಿ ಸಿಗಾಕ್ಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಶಿಕ್ಷಕರು ಮತ್ತೆ ಅಲ್ಲಿನ ಸಿಬ್ಬಂದಿ ಏನಿದಾರೋ ಅವರು ಇದೆಲ್ಲ ಸೇರಿ ಒಂದು ಡ್ರಾಮಾವನ್ನ ಮಾಡಿದ್ದಾರೆ. ಅಂದ್ರೆ ನನಗೆ ಗೊತ್ತಿಲ್ಲದೆ ಮಕ್ಕಳನ್ನ ಒಂದು ಮಲದ ಗುಂಡಿಗೆ ಇಳಿಸಿದ್ದಾರೆ. ನಾನು ಅಲ್ಲಿ ಏನಾಗಿದೆ ಅನ್ನೋಂತ ಅಂದ್ರೆ ನೋಡೋದಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ನನ್ನನ್ನ ಹಿಂದೆಯಿಂದ ಫೋಟೋ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಇದು ಒಂದು ವಿನಾಕಾರಣವಾಗಿ ಸೃಷ್ಟಿ ಮಾಡಿರೋದು ಒಂದು ಕೃತ್ಯ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಆಕೆ ಹೇಳುವಂತದ್ದು ಏನಂದ್ರೆ, ನನಗೆ ಈ ವಿಚಾರವಾಗಿ ಗೊತ್ತಿರ್ಲಿಲ್ಲ. ಅಲ್ಲಿ ಏನು ಈ ಕೃತ್ಯವನ್ನ ಎಸಗಿರ್ತಕ್ಕಂಥ ಶಿಕ್ಷಕರು ಮತ್ತೆ ಸಿಬ್ಬಂದಿಯವರು ಏನಾದ್ರು ಅವರ ವಿರುದ್ಧವಾಗಿ ಇನ್ನು ಮೇಲಧಿಕಾರಿಗಳಿಗೆ ಒಂದು ದೂರನ್ನ ಸಹ ನಾನು ಈಗಾಗಲೇ ಸಲ್ಲಿಸಲಾಗ್ತಾ ಇದೆ ಅನ್ನುವಂತ ಮಾತನ್ನ ಅಲ್ಲಿನ ವಾರ್ಡನ್ ಆಗಿರ್ತಕ್ಕಂಥ ಇದು ಪ್ರಾಂಶುಪಾಲೆ ಆಗಿರ್ತಕ್ಕಂಥ ಭಾರತಮ್ಮ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ದಿವ್ಯಶ್ರೀ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್. ಇದೀಗ ನೋಡಿ, ಪ್ರಾಂಶುಪಾಲರಂಥ ಭಾರತೀಯವರನ್ನು ಸಂಪರ್ಕ ಮಾಡೋದಕ್ಕೆ ನಿರಂತರವಾಗಿ ಜಿ ಕನ್ನಡ ನ್ಯೂಸ್ ಪ್ರಯತ್ನ ಮಾಡ್ತಾ ಇದ್ರೆ ಯಾವುದೇ ರೀತಿಯ ಕರೆಯನ್ನು ಸ್ವೀಕರಿಸುವಂಥ ಸ್ಥಿತಿಯಲ್ಲಿ ಭಾರತೀಯವರಿಲ್ಲ. ಕಾರಣ ಮೊಬೈಲ್ ಸ್ವಿಚ್ ಆಫ್. ಯಾಕಂತ ಹೇಳಿದ್ರೆ ತಪ್ಪು ಅಷ್ಟರ ಮಟ್ಟಿಗಿದೆ. ಒಬ್ಬ ಪ್ರಾಂಶುಪಾಲರಾಗಿ ಭಾರತಮ್ಮ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು? ಮೊರಾರ್ಜಿ ದೇಸಾಯಿ ಶಿಕ್ಷಣ ಶಾಲೆ ಅಂದ ಸಂದರ್ಭದಲ್ಲಿ ಅದಕ್ಕೊಂದು ಘನತೆ ಇದೆ, ಗೌರವ ಇದೆ. ಇಂಥ ವಾರ್ಡನ್ಗಳಿಂದ, ಇಂಥ ಪ್ರಾಂಶುಪಾಲರಿಂದ, ಇಂಥ ಶಿಕ್ಷಕರಿಂದ ಇಡೀ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೇ ಕೆಟ್ಟ ಹೆಸರು ಬಂದುಬಿಡುತ್ತೆ. ಆ ಫೋಟೋಸನ್ನು ಯಾರಾದರೂ ನೋಡೋದಕ್ಕೆ ಸಾಧ್ಯವ? ನೋಡಿ, ಅಲ್ಲೊಂದು ಮಲದ ಗುಂಡಿ ಇದೆ, ಅದರೊಳಗೆ ಪ್ರಾಂಶುಪಾಲರು ನಿಂತ್ಕೊಂಡು ಮಕ್ಕಳನ್ನ ಇಳಿರಿ ಕ್ಲೀನ್ ಮಾಡಿ ಅಂತ ಹೇಳಿಸ್ತಾರಲ್ಲ. ಎಂಥ ಸಾಮಾನ್ಯ ಜ್ಞಾನವೂ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಆ ವಿಜುವಲ್ಸನ್ನು ನೀವು ಗಮನಿಸ್ಬೋದು. ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂಥೇಳಿ. ಮಕ್ಕಳೆಲ್ಲ ಸುಸ್ತಾಗ್ತಿದ್ದಾರೆ, ಅವರ ಆರೋಗ್ಯ ಹದಗೆಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಜೊತೆಯಲ್ಲಿದ್ದಂಥ ಬೇರೆ ಯಾರೋ ಸ್ನೇಹಿತ ಆತನಿಗೆ ಸಹಾಯ ಮಾಡ್ತಿದ್ದಾರೆ ಹೊರತು ಅಲ್ಲಿರುವಂಥ ಪ್ರಾಂಶುಪಾಲರಿರ್ಬೋದು, ಶಿಕ್ಷಕರಿರ್ಬೋದು, ವಾರ್ಡನ್ ಇವರ ಸಹಾಯಕ್ಕೆ ಬರ್ತಾ ಇಲ್ಲ. ಯಾಕೆ ಹೀಗಾಗ್ತಿದೆ? ಮಾಲೂರು ಶಾಸಕರಾಗಿರುವಂಥ ನಂಜೇಗೌಡರು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಸರ್, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂದರೆ ಒಂದು ಘನತೆ ಸರ್, ಒಂದು ಗೌರವ. ಎಷ್ಟೋ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನನ ಇವತ್ತು ಅಲಂಕರಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನು ಸರ್ ಇದು? ಪ್ರಾಂಶುಪಾಲರು ವಾರ್ಡನ್ನೆಲ್ಲ ಸೇರಿಕೊಂಡು ಮಕ್ಕಳನ್ನು ಮಲದ ಗುಂಡಿಗೆ ಹಾಕಿ ಕ್ಲೀನ್ ಮಾಡಿ ಅಂತ ಇಳಿಸ್ತಾರೆ ಅಂದರೆ ಬಹಳ ನೋವಾಗುತ್ತೆ ಸರ್. ನೋವಲ್ಲ, ನಮ್ಮ ಮಕ್ಕಳಿಗೆ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಅಲ್ಲಿ ಆ ಪ್ರಿನ್ಸಿಪಾಲ್ ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, ಅವರೇ ತಂದೆ ತಾಯಿಗಳು ಅನ್ನೋ ರೀತಿಯಲ್ಲಿ ಬಿಟ್ಟಿರ್ತೀವಿ. ಆದ್ರೂ ಸಹಿತ ಅಲ್ಲಿ ಇದಾಗಿದೆ ಅಂದ್ರೆ ನಾನು ಕೂಡ ಅದು ತುಂಬಾ ನೋವು ಆಗ್ತದೆ, ಬೇಜಾರಾಗ್ತದೆ. ನಾನು ನಿನ್ನೆ ಬೆಳಗ್ಗೆ ವಿಸಿಟ್ ಮಾಡಿದ್ದೆ. ಅದೆಲ್ಲ ಡೀಟೇಲ್ಸ್ ಮಾಹಿತಿನ ಕಲೆಕ್ಟ್ ಮಾಡಿದ್ದೇನೆ. ಈಗಾಗಲೇ ನಮ್ಮ ಮಂತ್ರಿಗಳಿಗೂ ಮಾತಾಡಿದ್ದೇನೆ, ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದ್ದೇನೆ. ಸೀರಿಯಸ್ ಆಕ್ಷನ್ ಆಗ್ಬೇಕು. ಇವತ್ತು ನಾಳೆಗೆ ಯಾರೇ ತಪ್ಪಿದ್ರು ಕೂಡ ಅವ್ರ ಬಗ್ಗೆ ಆಗ ಕ್ರಮ ವಹಿಸ್ತೇವೆ. ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗುದಿಲ್ಲ. ಇಂಥವ್ರಿಗೆ ಶಿಕ್ಷೆ ಆಗ್ಬೇಕು, ಕ್ರಮ ವಹಿಸ್ತದೆ. ಪ್ರಾಂಶುಪಾಲರಾದಂಥ ಭಾರತಮ್ಮ ಇರ್ಬೋದು, ಶಿಕ್ಷಕ ಅಭಿಷೇಕ್ ಇರ್ಬೋದು, ವಾರ್ಡನ್ ಮಂಜುನಾಥ್ ಇರ್ಬೋದು, ಎಲ್ಲ ಎಜುಕೇಟೆಡ್ಸೇ ಸರ್. ಎಲ್ಲರಿಗೂ ಸಾಮಾನ್ಯ ಜ್ಞಾನ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ಮಲದ ಗುಂಡಿಗೆ ಯಾರನ್ನು ಇಳಿಸೋ ಹಾಗಿಲ್ಲ ಅಂತ ಸುಪ್ರೀಂದು ಕಾನೂನೇ ಇದೆ, ತೀರ್ಪೇ ಇದೆ. ಅಂಥ ಸಂದರ್ಭದಲ್ಲಿ ಮಕ್ಕಳನ್ನ ಇಳಿಸ್ತಾರೆ. ಬಹಳಷ್ಟು ದಿವಸಗಳಿಂದ ಕಿರುಕುಳ ಆಗ್ತಿದೆ ಅಂತ ಹೇಳಿದ್ರೆ ಸರ್, ಶಿಕ್ಷೆ ಹೆಂಗಾಗಬೇಕು ಅಂದರೆ, ಯಾವುದೇ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷೆ ಕೊಡ್ಬೇಕಾದ್ರೆ 2 ಸಲ ಯೋಚನೆ ಮಾಡ್ಬೇಕು ಶಿಕ್ಷಕರು. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ನಮ್ಮ ಭಾವನೆ ಸರ್. 100% ಸರಿ ಇದೆ ನೀವು ಹೇಳೋದು. ನಾವು ಅದರಲ್ಲೇ ಇದ್ದೀವಿ.
ಸೀರಿಯಸ್ ಆಕ್ಷನ್ ಆಗ್ತದೆ. ನಾನು ಈಗಾಗಲೇ ಸರ್ಕಾರ ಗಮನ ತಂದಿದ್ದೇನೆ. ಹ್ಮ್ ಯಾರೇ ತಪ್ಪಿದ್ರು ಕೂಡ ಅವ್ರ ಬಗ್ಗೆ ಕ್ರಮ ವಹಿಸ್ತದೆ ನಮ್ಮ ಸರ್ಕಾರ. ಅಲ್ಲ ಸರ್, ಈಗ ಪೋಷಕರು ಒಂಥರ ಕಂಗಾಲಾಗಿ ಹೋಗೋದಿಲ್ವಾ? ನಮ್ ಕೈಲಂತೂ ಅಲ್ಲಿ ಓದ್ಸಕ್ ಆಗ್ತಿತ್ತೋ ಏನಾಗಿದೆ ಇಲ್ವೋ ಮೇಡಮ್ ಅಂತ. ಅವರೇ, ನಾನು ವಿಸಿಟ್ ಕೊಟ್ಟಿದ್ದೇನೆ. ಹ್ಮ್ ಅಲ್ಲಿ ಆಗಿರೋದು ಇನ್ಸಿಡೆಂಟ್ ಬಗ್ಗೆ ಯಾರು ಕೂಡ ಬಾಯಿ ಬಿಸ್ತಾ ಇಲ್ಲ, ಮಕ್ಕಳು ಕೂಡ ಹೇಳ್ತಾ ಇಲ್ಲ. ಅಲ್ಲೇನಾಗಿದೆ, ಪ್ರಿನ್ಸಿಪಾಲು ಮತ್ತೆ ಅಲ್ಲಿ ಗೆಸ್ಟ್ ಟೀಚರ್ಸ್ ಮತ್ತೆ ಪರ್ಮನೆಂಟ್ ಟೀಚರ್ಸ್ ಏನಿದ್ರು ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹ್ಮ್ ಇವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಒಂದು ಗುಂಪು, ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಈ ರೀತಿಯಲ್ಲಿ ಮಕ್ಕಳ ಕೈಗೆ ಮಾಡ್ತಿ ಫೋಟೋಸ್ ಅವರೇ ತೆಗೆದು ಫೋಟೋಸ್ ಹಾಕ್ತಾರೆ, ಹ್ಮ್ ಅವರೇ ಮಾಡಿಸ್ತಾರೆ ಮಕ್ಕಳ ಕೈಯಲ್ಲಿ, ಹ್ಮ್ ಅವರೇ ಫೋಟೋಸ್ ನ ಬಿಡ್ತಾರೆ. ಹ್ಮ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅಲ್ಲಿ ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದೆ. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಸೀರಿಯಸ್ ಆಗ್ತೇನೆ. ರೈಟ್, ಗೊತ್ತಾಯ್ತು ಸರ್. ಇನ್ನೊಂದು ಸರ್, ಕಳೆದ ಹಲವಾರು ದಿವಸಗಳಿಂದ ಊಟದಲ್ಲೂ ಕೂಡ ಒಂದಷ್ಟು ಅವ್ಯವಸ್ಥೆ ಇದೆ ಅಂತ ಕೇಳಿ ಬಂದಿದೆ. ಆಗಾಗ ಕಿರುಕುಳಗಳು, ಪನಿಷ್ಮೆಂಟ್ಗಳು ವಿಪರೀತ ಅಂತದಿದೆ. ಸೊ ಆದಷ್ಟು ನೀವು ಬಹಳ ಮುತುವರ್ಜಿಯಿಂದ ಮುಂದಿಂತದ್ದಾಗಬಾರದು ಸರ್, ಆ ನಿಟ್ಟಿನಲ್ಲಿ ಗಮನ ಯಾವುದೇ ಹರಿಸ್ಬೋದಾ? ಕಾರಣಕ್ಕೂ ನಮ್ಮ ಸರ್ಕಾರ, ನಾನು ಕೂಡ ಇಂಥದಕ್ಕೆ ಅವಕಾಶ ಮಾಡಿಕೊಡಲ್ಲ. ಯಾರೇ ಎಷ್ಟೇ ದೊಡ್ಡವರಾಗಿದ್ರು ಕೂಡ, ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ಕೂಡ ರಾಜಿ ಆಗೋದಿಲ್ಲ. ವಿಸಿಟ್ ಮಾಡಿದಾಗ ಮಕ್ಕಳ ಹತ್ರ ಏನಾದ್ರು ಮಾತಾಡಿದ್ರೆ ಸರ್? ಏನಾದ್ರು ಪ್ರತಿ ಕ್ಲಾಸ್ ಅಲ್ಲಿ ಕೂಡ ಆ ಟೀಚರ್ಸ್ ಆಸೆ ಇಟ್ಟು ನಾನು ಒಬ್ಬ ಎಲ್ಲಾ ಮಕ್ಳ ಹತ್ರ ಮಾತಾಡಿದ್ದೇನೆ. ಏನಂದ್ರು ಸರ್ ಅವರೆಲ್ಲ? ಯಾವ ಮಕ್ಳು ಕೂಡ ಒಪ್ಕೊಂತ ಇಲ್ಲ ಇದನ್ನ, ಈ ಇನ್ಸಿಡೆಂಟ್ ನ. ಓ ಹೌದಾ? ಒಬ್ಬ ಮಕ್ಳು ಕೂಡ, ನಾನು ಒಬ್ಬೊಬ್ಬ ಮಕ್ಳಿಗೆ ಧೈರ್ಯವಾಗಿ ಮಾತಾಡಿ ಧೈರ್ಯವಾಗಿ ಹೇಳಿ ಅಂದ್ರೆ ಹಾ ಯಾವ ಮಕ್ಳು ಕೂಡ ಊಟ ಮತ್ತೆ ಅದೇನೋ ಮೊಟ್ಟೆ, ಚಿಕನ್ ಮತ್ತೆ ತಿಂಡಿ ಏನೇನು ಕೊಡ್ಬೇಕು, ಮೆನೋ ಏನಿರ್ತದೆ, ಮತ್ತೆ ಇದು ಈ ಕೆಲಸ ಮಾಡ್ತಿರೋರು ಯಾರು ಅಂದ್ರು ಕೂಡ ಹ್ಮ್ ಆ ಒಬ್ಬ ಪೇರೆಂಟ್ಸ್ ಕೂಡ ಬಾಯಿ ಬಿಡ್ತಾರೆ. ಇದೊಂದು ತುಂಬಾ ಬೇಜಾರಾಗ್ತದೆ. ಭಯ ಆಗಿರ್ಬೋದು ಸರ್ ಅವಕ್ಕೆ. ಭಯ ಆಗಿರ್ಬೋದು. ಹ್ಮ್ ಈಗ ಹೆಂಗೆ ಸರ್, ಈಗ ಸತ್ಯ ಬಯಲಿಗೆ ಬರ್ಬೇಕು ಅಂತ ಫುಟೇಜ್ ಇದೆ, ಏನಾಗುತ್ತೆ, ಸಾಕ್ಷಿ ಇದೆಯಲ್ಲ, ಹಾ ಹೌದು ಹೌದು, ಅದ್ರ ಮೇಲೆ ಕ್ರಮ ವಹಿಸ್ತೀವಿ. ಮಕ್ಕಳು ಭಯ ಕೇಳದೆ ಇರ್ಬೋದು, ಯಾರೇ ತಪ್ಪಿದ್ರು ಕೂಡ ಅವ್ರ ಮೇಲೆ ಕ್ರಮ ವಹಿಸ್ತದೆ. ಖಂಡಿತ ಸರ್. ನಾನು ಇನ್ನೊಂದು ಪ್ರಶ್ನೆ, ಯಾವಾಗ ಸರ್ ಕ್ರಮ ಅಂತ ಹೇಳಿ? ಯಾಕಂತ ಹೇಳಿದ್ರೆ ಇದು ಹಂಗೆ ಇವತ್ತು ಉಳ್ಕೋಬಾರ್ದು. ನಾಳೆಗೆ, ಹ್ಮ್ ನಾಳೆ ಅಷ್ಟರಲ್ಲಿ ಹ್ಮ್ ಬಿಡೋದಿಲ್ಲ. ನಾನು ಈಗಾಗಲೇ ಮಂತ್ರಿಗಳು ಮಾತಾಡಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದ್ದೇನೆ, ಹ್ಮ್ ಆಗ್ತದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಿಮಗೆ ಕರೆ ಮಾಡ್ತೀವಿ ಕ್ರಮ ಆದ ನಂತರದ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಮುಂದೆಂದೂ ಇಂಥದ್ದಾಗಬಾರ್ದು ಅಂತ. ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು. ಮಾಲೂರು ಶಾಸಕರು ನಂಜೇಗೌಡರು ಮಾತಾಡಿದ್ರು. ಬಹಳ ಆಸ್ಥೆಯಿಂದ ವಿಚಾರವನ್ನು ತಗೊಂಡು ಕ್ರಮ ತಗೊಳ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮಂತ್ರಿಗಳ ಜೊತೆ ಮಾತಾಡಿದ್ದೀನಿ, ಹಿಂದೆಂದೂ ಕೂಡ ಈ ರೀತಿಯ ಘಟನೆಗಳು ನಡೀಬಾರ್ದು ಅನ್ನುವಂತಹ ಮಾತನ್ನು ನಂಜೇಗೌಡರು ಹೇಳಿದ್ದಾರೆ. ಜೊತೆಗೆ ನಿನ್ನೆ ಮಾಲೂರು ಶಾಸಕರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನಾಯಿತು ಅಂತ ಕ್ಲಾಸ್ ರೂಮ್ಗೂ ಹೋಗಿ ಮಕ್ಕಳನ್ನು ಮಾತಾಡಿಸೋ ಪ್ರಯತ್ನದಲ್ಲಿ ಆ ಮಕ್ಕಳು ಯಾರೂ ಕೂಡ ಇಲ್ಲಾಗ್ತಿರುವಂಥ ಅವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ನೋಡಿ, ಇದರಲ್ಲಿರುವಂಥ ಹಿಡನ್ ಅಜೆಂಡವನ್ನು ಗಮನಿಸಬೇಕಾಗತ್ತೆ. ಫುಟೇಜ್ ಇದೆ, ಫುಟೇಜಲ್ಲಿ ಮಕ್ಕಳು ಒದ್ದಾಡ್ತಿರೋದು ಗೊತ್ತಾಗ್ತಾ ಇದೆ, ಫೋಟೋಸ್ ಲಭ್ಯ ಇದೆ, ಮಕ್ಕಳು ಮಲದ ಗುಂಡಿಗೆ ಇಳಿದಿದ್ದಾರೆ, ಊಟದಲ್ಲಿ ಅವ್ಯವಸ್ಥೆ ಇದೆ, ನೀರಿಗೆ ಅವ್ಯವಸ್ಥೆ ಇದೆ, ಬೇಕಾದಂತಹ ಸೌಲಭ್ಯಗಳನ್ನು ಕೊಡೋದಕ್ಕೆ ಅಲ್ಲಿ ವಸತಿ ಶಾಲೆ ಸೂಕ್ತ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ. ಮಕ್ಕಳಿಗಾಗಲೇ ಆಸ್ಪತ್ರೆ ಸೇರಿದ್ರು ಕೂಡ ಈ ಮಕ್ಕಳಿರ್ಬೋದು, ಅವರ ಪೋಷಕರಿರ್ಬೋದು, ಹಿಂಗೆ ಕಿರುಕುಳ ಆಗ್ತಿದೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಭಯಭೀತರಾಗಿರ್ಬೋದು, ಎಷ್ಟು ಅವರನ್ನು ಭಯದಲ್ಲಿಟ್ಟಿರ್ಬೋದು. ಹಾಗಾಗಿ ನಂಜೇಗೌಡರು, ಮಾಲೂರು ಶಾಸಕರು ಹೇಳಿದ ಪ್ರಕಾರವೇ ಈ ಫುಟೇಜ್ ಏನಿದೆ, ಅಂದರೆ ವಿಡಿಯೋ ಕ್ಲಿಪ್ಸ್ ಏನಿದೆ, ಅದರ ಆಧಾರದಲ್ಲೇ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿದ್ದಾರೆ. ಜೀ ಕನ್ನಡ ನ್ಯೂಸ್ ನಾಳೆ ಒಳಗೆ ಕ್ರಮ ಅಂತ ಹೇಳಿರೋದ್ರಿಂದಾಗಿ ಮತ್ತೆ ಮಾಲೂರು ಶಾಸಕರಿಗೆ ಕರೆ ಮಾಡಿ ಯಾವ ರೀತಿಯ ಕ್ರಮ ಅದನ್ನು ಖಂಡಿತವಾಗ್ಲೂ ವಿಚಾರಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮೊರಾರ್ಜಿ ದೇಸಾಯಿ ಅಂದರೆ ಅದಕ್ಕೊಂದು ಘನತೆ ಇದೆ, ಗೌರವ ಇದೆ. ಇಲ್ಲಿ ಓದಿದಂಥ ಮಕ್ಕಳು ಅತ್ಯುನ್ನತ ಸ್ಥಾನವನ್ನು ಏರಿದ್ದಾರೆ ಅನ್ನುವಂಥ ಹೆಸರಿದೆ. ಅಲ್ಲಿರುವಂಥ ಮಕ್ಕಳಿಗೆ ಈ ರೀತಿಯ ಅವ್ಯವಸ್ಥೆ ಅನ್ನೋದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲೇಬೇಕಾಗಿದೆ. ಬೈತಾರೆ ಸರ್, ಕ್ಲಾಸಿಗೆ ಬಂದು ಜಾಸ್ತಿ ಕೆಟ್ಟ ಮಾತುಗಳೆಲ್ಲ ಬೈತಾರೆ ಸರ್. ಬಾಯ್ಸ್ ಹೋಗಿ ಇದು ಮಾಡಿಸ್ಕೊಂಬಿಡಿ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಬಿಡಿ. ಯಾರು ಬ್ಯಾಡ್ ವರ್ಡ್ಸ್ ಬೈಯೋದು? ಸರಿ ಸರ್. ಹಾಂ, ಆಮೇಲೆ ಮತ್ತು ಪ್ರಿನ್ಸಿಪಲ್ ಮೇಡಮ್ ಗೊತ್ತಾದರೆ ಏನು ಹೇಳ್ತಾರೆ? ಪ್ರಿನ್ಸಿಪಲ್ ಏನೂ ಗೊತ್ತಾಗಿಲ್ಲ ಸರ್. ಮೊನ್ನೆ ಅಂತಿದ್ದ ಪ್ರಿನ್ಸಿಪಲ್ ಗೊತ್ತಾಗಿದ್ದಕ್ಕೆ ಪ್ರಿನ್ಸಿಪಲ್ಲು ಕೇಳಿದ್ದಕ್ಕೆ ಸೋಲ್ಸ ಇಟ್ಕೊಂಡು ಚೇಂಜ್ ಮಾಡಿಬಿಟ್ಟಿರಂತೆ ಸರ್. ನಾನು ಆ ಥರ ಅಂದೇ ಇಲ್ಲ ಮಿಸ್ ಅಂದ್ರಂತೆ ಸರ್. ಮತ್ತು ನಮ್ಮ ಸ್ಕೂಲಲ್ಲಿ ನಮ್ಮ ಕ್ಲಾಸಲ್ಲಿ ಸರ್
ನೀವು ಸತ್ರು ನಿಮ್ಮ ಡೆಡ್ ಬಾಡಿ ಎತ್ಕೊಂಡು ನಮ್ಮ ಮನೆಗೆ ಹಾಕ್ಬಿಟ್ಟು ನಿಮ್ಮ ಮನೆ ಹತ್ರ ಹಾಕ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂದ್ರಂತೆ ಸರ್. ಅದು ಯಾರು? ಸರ್ ಸಂಜೆ ಸರ್ ಅದನ್ನು ಅವಿನಾಶ್ ಇಟ್ಕೊಂಡು ಪ್ರಿನ್ಸಿಪಲ್ಗೆ ಅಂದರೆ ಪ್ರಿನ್ಸಿಪಲ್ ಹತ್ರ ಚೇಂಜ್ ಮಾಡಿಬಿಟ್ರು ಸರ್ ಸರ್. ನಾನು ಆಗಂದೇ ಇಲ್ಲ, ಟೀಚರ್ಸ್ ಹೊಡೆದ್ರೆ ಏನಾದರೂ ಸಾಯೋ ಮಟ್ಟಿಗೆ ಹೊಡಿತಾರಾ ಅಂದರು ಸರ್. ಯಾರು ಪ್ರಿನ್ಸಿಪಲ್ ಹೇಳಿದ್ದ? ಅಲ್ಲ ಸರ್ ಸರ್ ಪ್ರಿನ್ಸಿಪಲ್ ಕೇಳಿದಾಗ ಈ ಥರ ಹೇಳಿ ಸರ್. ಹಾಂ ಹಾಂ. ಏನು ಕೈ ಕಾಲು ಮುರಿದಾಕೆ ಏನು ಹೇಳ್ದ? ನಿಮ್ಮ ಕೈ ಕಾಲು ಎಲ್ಲ ಮುರಿದಾಗ್ಬಿಟ್ಟು ಎತ್ಕೊಂಡೋಗ್ಬೇಕು, ನಿಮ್ಮ ಮನೆ ಹತ್ರ ಹಾಕ್ಬಿಟ್ಟು ಜೈಲಿಗೆ ಹಾಕ್ತೀನಿ ಯಾರು? ಸರ್ ಸರ್ ಮತ್ತು ಪ್ರಿನ್ಸಿಪಲ್ ಮೇಡಮ್ ಹೇಳ್ತಾರೆ, ಏನು ಹೇಳ್ತಾರೆ? ಪ್ರಿನ್ಸಿಪಲ್ಗೆ ಗೊತ್ತಾಗಿ ಕೇಳಿದ್ದಕ್ಕೆ ಏನು ವಿಷಯ ಈ ಥರ ನಡೀತಂತ ಕೇಳಿದ್ರು ಸರ್. ಸರ್ ಇಟ್ಕೊಂಡು ನಾನು ಆ ಥರ ಹೇಳಿ ಅಂದೇ ಇಲ್ಲ ಮೇಡಮ್, ನಾನು ಅಂದಿದ್ದು ಟೀಚರ್ಸ್ ಹೊಟ್ಟೆ ಏನಾದ್ರು ನೀವು ಸಾಯೋ ಮಟ್ಟಿಗೆ ಹೊಡಿತಾರ, ಕೈ ಕಾಲು ಮುರಿದು ಮಟ್ಟಿಗೆ ಹೊಡಿತಾರ ಅಂದೆ ಅಂತೇಳಿ ಸರ್. ಮತ್ತೆ ಕ್ಲಾಸಿಗೆ ಬಂದು ಅದೇ ಥರ ಹೇಳಿದ್ರು ಸರ್. ಪ್ರಿನ್ಸಿಪಲ್ ಮೇಡಮ್ ಏನೋ ಕೈ ಕಾಲು ಮುರಿದ್ಬೇಡಿ ನಾನು ನೋಡ್ಕೊತೀನಿ ಅಂತ ಹೇಳಿದ್ದು ನಿಜನಾ? ಸರ್ ಏನು ಹೇಳಿದ್ರು? ಈ ಥರ ಹೇಳಿದ್ರು ಸರ್. ಮತ್ತೆ ಅದು ಯಾವ ಥರ? ನೀವು ಅಬ್ಜೆಕ್ಷನ್ ಸರ್ ಪ್ರಿನ್ಸಿಪಲ್ ಅಂದರೆ ಗೊತ್ತಿಲ್ಲ ಸರ್. ಫ್ರೆಂಡ್ಸ್ ಹೇಳಿ ಸರ್, ಪ್ರಿನ್ಸಿಪಲಿಗೆ ನಮ್ಗೆ ಒಳ್ಳೆ ಇಟ್ಕೊಟ್ರು, ಸ್ಟೂಡೆಂಟ್ಸ್ ಬೇಕಾದ್ರೆ ಕೈ ಕಾಲು ಮುರಿದಾಕಿ ನಾನು ನೋಡ್ಕೊತೀನಿ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂದರು ಸರ್. ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಹೇಳಿದ್ದಾ? ಎಸ್ ಸರ್. ಅದು ನಿಜ ಸುಳ್ಳು ಗೊತ್ತಿಲ್ಲ ಸರ್. ಸೋಯಲ್ ಸರ್ ಮಾತ್ರ ನಮ್ಮ ಕ್ಲಾಸಲ್ಲಿ ಅಂದರು ಸರ್ ಈ ಥರ. ಸೋಯಲ್ ಸರ್ ಇನ್ನೂ ಜಾಸ್ತಿ ಕಂಪ್ಲೇಂಟ್ಸ್ ಇದೆ ಸರ್. ಇದು ನಮ್ಮ 10th ಅವ್ರು ಜಾಸ್ತಿ ಜನ ಕಂಪ್ಲೇಂಟ್ ಹೇಳ್ಬೇಕು ಅಂತ ವೆಯ್ಟ್ ಮಾಡ್ತೇವೆ ಸರ್. ಆದರೆ ಭಯ ಸರ್, ಎಲ್ಲಿ ಹೊರಟಿರ್ತೀವಿ ಗೊತ್ತಾರೆ, ಹೊಡೆದ್ಬಿಡ್ತಾರೆ ಅನ್ನೋ ಭಯದಿಂದ ಒಬ್ಬರು ಹೇಳ್ತಾರೆ ಸರ್. ಭಯ ಯಾಕೆ ಕೊಡ್ತೀರಾ? ಇಲ್ಲಿ ಒಂದು ಪ್ರಶ್ನಿಸುವ ಎದೆಗಾರಿಕೆ ಇಲ್ಲದವನು ಪ್ರಜಾಪ್ರಭುತ್ವದಲ್ಲಿ ಬದುಕಲು ಅನರ್ಹನು ಅಂತ ಅಂಬೇಡ್ಕರ್ ಹೇಳಿದ. ಪ್ರಶ್ನೆ ಮಾಡಬೇಕು, ಅರ್ಥ ಆಯ್ತಾ? ಈ ಯಾವ್ದಾದ್ರು ಎಕ್ಸಾಮ್ ನಡೀತಂದರೆ ಹಿಂದಿ ಮಿಸ್ ಇರಲ್ಲ, ಇಲ್ಲಿರಲ್ಲ ಸರ್. ಸೋಯಲ್ ಸರ್ ಡೈಲಿ ಬೆಳಿಗ್ಗೆಯಿಂದ ರಾತ್ರಿ ಹಿಂದಿ ಓದೋಕ್ಕೆ ಬಿಡಲ್ಲ ಸರ್. ಹಿಂದಿ ಈಗ ನಾಳೆ ಇಲ್ಲಪ್ಪ, ಫಿಟ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ಯಾರು ಹೇಳ್ತಾ ಇದ್ದೀವಿ? ನಿಮ್ಗೆ ಗೊತ್ತಿರಲಿಲ್ವ ಅದರಲ್ಲಿ ಇಳಿಬಾರ್ದು ಅಂತ ಎಲ್ಲ? ಹ್ಞೂ ಮತ್ತು ಪಿಟ್ಪಾಡಿಗೆ ಫ್ಯಾಮಿಲಿ ಡೇಟ್ ಗಾದೆ ಕೂತ್ಕೊಂಡು ನಮಗೆ ಸಿಕ್ಕಷ್ಟು ಅಂತ ನಾವು ನಮ್ಮನ್ನು ಪಿಟ್ಟಲ್ಲಿ ಕೆಲಸ ಮಾಡ್ತೀವಿ. ಮತ್ತು ನೀನೇನು ಮಾಡ್ದಪ್ಪ? ಸರ್ ನಾನು ಹೇಳಿದ್ದೆ ಸರ್ ಪಿಟ್ಟಲ್ಲಿ. ಮತ್ತು ಇನ್ನೇನೇನು ಕೆಲಸ ಮಾಡಿದ್ರಿ? ಇನ್ಯಾರ್ಯಾರು ಮಾಡಿದ್ರು ಫಿಟ್ ಕೆಲಸ? ಬಿದಿರುಕೋಳುಗಳು ಎತ್ಕೊಂಡ್ಬಂದು ಆಚೆ ಕಡೆಯಿಂದ ಹಾಂ ಹಾಂ. ಕೇಜ್ ಇದಾವೆ ಸರ್. ಫಿಟ್ಟೆಲ್ಲ ಕ್ಲೀನ್ ಮಾಡಿದ್ರಾ? ಇಲ್ಲ ಸರ್, ಇದು ಬಿದಿರುಕೋಲು ಹೊಡ್ಕೊಂಬರೋ ಕೈಗಳೆಲ್ಲ ಇದಾಗಿ ಕೊಯ್ಕೊಳ್ತಾ. ಸರ್ ಇಷ್ಟು ಜನ ನೀವು ಮಾಡಿದ್ರಿ ಫಿಟ್ಟಲ್ಲಿ? 5 ನಂಬರ್ 5 ಜನ ಮಾಡಿದ್ರಾ? ಅವೆಲ್ಲ ನೀವು ವಿದ್ಯಾವಂತರಾಗಿದ್ರೆ ಅವೆಲ್ಲ ಮಾಡೋದು ತಪ್ಪಂತ ನಿಮ್ಗೆ ಗೊತ್ತಿರಲಿಲ್ವಾ? ಗೊತ್ತಿಲ್ಲ. ಮತ್ತು ಅವ್ರು ಪಿಟ್ಟೋರು ಬಂದು ಹೇಳಿ ಸರ್. ಹಾಂ, ಫಿಟ್ನ ಕ್ಲೀನ್ ಮಾಡೋರು ಬಂದು ಹೇಳಿದ್ರಾ? ಆ ಮಿಷನ್ ತಂದಿದ್ರಲ್ಲ? ಅವ್ರು ಇದರಲ್ಲಿ ಬರೋದಕ್ಕೆ ಸಾಕ್ತಿದ್ದೀನಿ ಸರ್. ನಾವೇ ಇಳಿಯಲ್ಲ ಅದರಲ್ಲಿ, ನೀವು ಇಳಿ ಬರ್ತಿದ್ರು ಅಲ್ಲಿ ಅಂತ ಹೇಳಿ. ಮತ್ತು ಮೇಡಮ್ ಅಲ್ಲೇ ಇದ್ರಾ? ಸರ್ ಸ್ವಲ್ಪ ಹೊತ್ತು ಸರ್. ಯಾರ್ಯಾರು ಇದ್ರು ಟೀಚರ್ಸ್? ಪ್ರಿನ್ಸಿಪಲ್ ಮೇಡಮ್ ಒಬ್ಬರೇ ಇದ್ರಾ? ಇಲ್ಲಪ್ಪ, ಫಿಟ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ಯಾರು ಹೇಳ್ತಾ ಇದ್ದೀವಿ? ನಿಮ್ಗೆ ಗೊತ್ತಿರಲಿಲ್ವ ಅದರಲ್ಲಿ ಇಳಿಬಾರ್ದು ಅಂತ ಎಲ್ಲ? ಮತ್ತು ಪಿಟ್ಪಾಡಿಗೆ ಫ್ಯಾಮಿಲಿ ಡೇಟ್ ಗಾದೆ ಕೂತ್ಕೊಂಡು ನಮಗೆ ಸಿಕ್ಕಷ್ಟು ಅಂತ ನಾವು ನಮ್ಮನ್ನು ಪಿಟ್ಟಲ್ಲಿ ಕೆಲಸ ಮಾಡ್ತೀವಿ. ಮತ್ತು ನೀನೇನು ಮಾಡ್ದಪ್ಪ? ಸರ್ ನಾನು ಹೇಳಿದ್ದೆ ಸರ್ ಪಿಟ್ಟಲ್ಲಿ. ಮತ್ತು ಇನ್ನೇನೇನು ಕೆಲಸ ಮಾಡಿದ್ರಿ? ಇನ್ಯಾರ್ಯಾರು ಮಾಡಿದ್ರು ಫಿಟ್ ಕೆಲಸ? ಬಿದಿರುಕೋಳುಗಳು ಎತ್ಕೊಂಡ್ಬಂದು ಆಚೆ ಕಡೆಯಿಂದ ಹಾಂ ಹಾಂ. ಕೇಜ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.